ಗಾಯಕ ನಿಶ್ಚಿತ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದ ಕೆಲ ಹೊತ್ತಲ್ಲೇ ಕಿರಾತಕರು ಹಂತಕರು ಕತ್ತನ್ನ ಸೀಳಿದ್ದಾರೆ. ಕೊಲೆ ಮಾಡಿ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ರಾತ್ರಿ 7:30ಕ್ಕೆ ನಿಶ್ಚಿತ್ ಕಿಡ್ನಾಪ್ ಆಗ್ತಾನೆ. 8 ಗಂಟೆಗೆ ಕೊಲೆ ಮಾಡಿದ್ದಾರೆ. 6 ಗಂಟೆ ಬಳಿಕ ಪೋಷಕರಿಗೆ ಫೋನ್ ಮಾಡಿದ್ದಾರೆ. 1 ಗಂಟೆಗೆ ಕರೆ ಮಾಡಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿಶ್ಚಿತ್ನ ಕೊಲೆ ಮಾಡಿದ್ದ ಗುರುಮೂರ್ತಿ ಆ್ಯಂಡ್ ವೇಣುಗೋಪಾಲ್. ನಿನ್ನೆಯಿಂದಲೂ ನನಗಿಲ್ಲಿ ಅನುಮಾನ ಮೂಡಿಸ್ತಾ ಇರೋದು, ಕಿಡ್ನಾಪ್ ಮಾಡಿದ ಅರ್ಧ ಗಂಟೆಯಲ್ಲೇ ಆತನನ್ನು ಸಾಯಿಸ್ತಾರಂತೆ. ಕಿಡ್ನಾಪ್ ಮಾಡೋ ಉದ್ದೇಶವೇ ಹಣ ಪೀಕ್ಬೇಕು ಅಂತ ಇವ್ರದು. ನೋಡಿ, ಈ ಟೈಮಿಂಗ್ಸ್ ನೆನ್ಪಿಟ್ಕೊಳ್ಳಿ. ನಿನ್ನೆಯಿಂದ ನನಗಿದೆ ಅನುಮಾನ. ರಾತ್ರಿ 7:30ಕ್ಕೆ ಹುಡುಗನನ್ನ ಕಿಡ್ನಾಪ್ ಮಾಡ್ತಾರೆ. ಆ ಮಗುವಿನ ಹೆಸರು ನಿಶ್ಚಿತ್ ಅಂತ. 8 ಗಂಟೆಗೆ ಕೊಲೆ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಪಾಪಿಗಳು. 6 ಗಂಟೆ ಆದ್ಮೇಲೆ ಅಂದ್ರೆ ಮಧ್ಯರಾತ್ರಿ ಸುಮಾರಿಗೆ 1 ಗಂಟೆ ಸುಮಾರಿಗೆ ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡ್ತಾರೆ. ಇವರು ಏನಂತ, ಹಣ ತಗೊಂಡು ಬನ್ನಿ, ಹಿಂಗ್ ಕಿಡ್ನಾಪ್ ಮಾಡಿದೀವಿ ಅಂತ 5 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಈ ಗುರುಮೂರ್ತಿ ಮತ್ತೆ ವೇಣುಗೋಪಾಲ್ ಇವರು ಪರಿಚಯಸ್ಥರೇ. ನಿಶ್ಚಿತ್ ಪೋಷಕರಿಗೂ ಆರೋಪಿಗಳಿಗೂ ಇತ್ತ ವೈಷಮ್ಯ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಥವಾ ಅವ್ರ ಮನೇಲಿ ಹಣ ಇತ್ತು ಅಂತ ಗೊತ್ತಿದ್ದ ಈ ರೀತಿಯ ನಾಟಕ ಆಡೋದ್ರ, ಅಥವಾ ಇವ್ರಗಳ ನಡುವೆ ಏನಾದರೂ ಇತ್ತ? ನಿಶ್ಚಿತ್ ಮನೆಯಲ್ಲಿ ಡ್ರೈವರ್ ಕೆಲಸಕ್ಕೆ ಬರ್ತಿದ್ದವನಂತೆ ಈ ಹಂತಕ. ಅಂದರೆ ಎವ್ರಿಡೇ ಅಲ್ಲ, ಆಲ್ಟರ್ನೇಟಿವ್. ಈಗ ಯಾರೂ ಇಲ್ಲ, ಅವರ ಡೈಲಿ ಬರ್ತಾ ಇದ್ದಂತಹ ಡ್ರೈವರ್ ಇಲ್ಲ ಅಂದಾಗ ಅಪರೂಪಕ್ಕೆ ಬಂದು ಹೋಗ್ತಾ ಇದ್ದಾಯ್ತಾ. ಡ್ರೈವ್ ಜಿ ಆ್ಯಪ್ನಲ್ಲಿ ಪರಿಚಯ ಆಗಿದ್ದಂತೆ ಗುರುಮೂರ್ತಿ. ಡ್ರೈವಿಂಗ್ಗೆ ಬೇಕು ಅಂದರೆ ಕರೀರಿ ಅಂತ ಪರ್ಸ್ನಲ್ ನಂಬರನ್ನು ಕೊಟ್ಟಿದ್ದಂತೆ. ಆಗಾಗ ಗುರುಮೂರ್ತಿಯನ್ನು ಕರೆದು ಡ್ರೈವಿಂಗಿಗೆ ನಿಶ್ಚಿತ್ ತಾಯಿ ಡ್ರೈವಿಂಗಿಗೆ ಕರೀತಾ ಇದ್ರು ಕೆಲಸಕ್ಕೆ. ನಿಶ್ಚಿತ್ ಫ್ಯಾಮಿಲಿಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದ, ಎಲ್ಲ ತಿಳ್ಕೊಂಡಿದ್ದಾನೆ. ಆ ನಂತರ ಈಗ ಮಕ್ಕಳು ಕಂಡ್ರೆ ಒಬ್ಬೊಬ್ಬರೇ ಮಕ್ಕಳು. ಈಗ ಎಲ್ರಿಗೂ ಪೋಷಕರಿಗೆ ಹಬ್ಬ ಅಂದರೆ ಇಬ್ಬರು, ಎಲ್ಲ ಕಡೆ ಒಬ್ಬೊಬ್ಬರೇ ಇರ್ತಾರೆ. ಗೊತ್ತಿರುತ್ತೆ ಅವ್ರಿಗೆ, ಏನು ಬೇಕಾದರೂ ಆಗಲಿ ಮಕ್ಕಳನ್ನ ಕಾಪಾಡ್ಕೊಳ್ತಾರೆ ಅನ್ನುವಂಥದ್ದು ಗೊತ್ತಿರುತ್ತೆ. ಇವರು ಸ್ಥಿತಿವಂತರ ಅಂತೆಲ್ಲ ತಿಳ್ಕೊಂಡಿರ್ತಾನೆ ಈತ ಪಾಪಿ. ಆದರೆ ನನಗೆ ನಿಜವಾಗಿಯೂ ನೆನ್ನೆಯಿಂದ ಅರ್ಥ ಆಗದೆ ಇರೋದು ಈ ಕೇಸ್ನಲ್ಲಿ ಏನು ಅಂದರೆ, ಕಿಡ್ನಾಪ್ ಮಾಡಿದ ಅರ್ಧ ಗಂಟೆಯಲ್ಲೇ ಆತನ ಕತ್ತು ಸೀಳ್ತಾರಂತೆ. ಪಾಪ ಹುಡುಗ ಮಾತಾಡ್ಸಿರ್ತಾರೆ, ಮುಖ ಪರಿಚಯ ಇರುತ್ತೆ. ಕಿಡ್ನಾಪ್ ಮಾಡೋದು ಅವರಿಗೆ ಬಹಳ ಕಷ್ಟ ಆಗಿಲ್ಲ, ಯಾಕಂದರೆ ಅವ್ರು ಗೊತ್ತಿರುವಂಥವ್ರೆ. ಪೇರೆಂಟ್ಸ್ಗಳು ಹೇಳ್ಕೊಟ್ಟಿರ್ತಾರೆ, ಬಿಡಿ, ಗೊತ್ತಿಲ್ದಲ್ಲೇ ಇರೋರು ಕರೆದ್ರೆ ಹೋಗಬಾರ್ದು, ಗೊತ್ತಿಲ್ದಲ್ಲೇ ಇರೋರು ಕೊಟ್ಟರೆ ಇಸ್ಕೊಳ್ಬಾರ್ದು, ಅವ್ರು ಕರೆದಿದ್ದ ಕಡೆ ಹೋಗಬಾರ್ದು, ಬಿ ಕೇರ್ಫುಲ್ ಅಂತೆಲ್ಲ ಹೇಳ್ಕೊಟ್ಟಿರ್ತಾರೆ. ಬಟ್ ಈ ಪಾಪಿ ಇದ್ದಾನಲ್ಲ ಈತ ಅವ್ರ ಮನೇಲಿ ಕೆಲ್ಸಕ್ಕೆ ಬರ್ತಾ ಇದ್ದ, ಮುಖ ಪರಿಚಯ ಇರುತ್ತೆ. ಪಾಪ ಈ ಹುಡುಗನು ಆಗ ಈಗ ನಿಶ್ಚಿತ್ ಅಂತ ಅಂಕಲ್ ಅಂತೆಲ್ಲ ಮಾತಾಡ್ಸಿರ್ತಾನೆ. ಕರೀತಾ ಇದ್ದಾರಲ್ಲ ಅಂತ ಹೋಗಿದ್ನು, ಅದು ಏನಾಯ್ತೋ ಗೊತ್ತಿಲ್ಲ. ಕರ್ಕೊಂಡೋಗಿದ್ದು ಅರ್ಧ ಗಂಟೆಯಲ್ಲೇ ಕತ್ತು ಸೀಳಿಕೊಂದು ಹಾಕ್ಬಿಟ್ಟಿದ್ದಾರೆ. ಕಾರಣ ಏನು? ನೀವು ಆತನನ್ನು ಕಿಡ್ನಾಪ್ ಮಾಡಿದ ಉದ್ದೇಶವೇ ಹಣಕ್ಕೆ